ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಸುಜಾತ ಕನ್ನಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನನ್ನ ಭಾವನೆ. ನಾನಿವತ್ತು ರೆಸಿಪಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ, ಚಿಕನ್ ಸಾಂಬಾರು. ಇವತ್ತು ಟೈಮ್ ಬಂದು ನೈಟ್ ಊಟಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಸಂಜೆ ಟೈಮ್ ಆಗಲಿ ಮಾಮೂಲಿ 7:30 ಸಾಂಬಾರು ಮಾಡ್ತಾಯಿದ್ದೆ. ಸಂಜೆ ನೈಟ್ ಊಟಕ್ಕೆ ಒನ್ ಟೈಮ್ಗೆ ಮಾಡ್ಕೋತಾ ಇದ್ದೀನಿ ಸಾಂಬಾರು. ನೋಡಿ ನಾನು ಇಲ್ಲಿ ಏನೇನು ತೊಗೊಂಡಿದ್ದೀನಿ, ಮಸಾಲೆಗೆ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಈರುಳ್ಳಿ, ಟೊಮೊಟೊ, ಒಂದು ಮೆಣಸಿನ್ಕಾಯಿ, ಸಾಂಬಾರು ಸೊಪ್ಪು ಇಷ್ಟನ್ನು ತೊಗೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಖಾರಕ್ಕೆ ನಾನು ಹೆಂಗೆ ಮಾಡ್ತಾಯಿದ್ದೀನಿ ಅಂದರೆ ಒಗ್ಗರಣೆ ಸಪ್ರೇಟು, ಖಾರ ಸಪ್ರೇಟು ಮಾಡ್ಕೋತಾ ಇಲ್ಲ. ಇವತ್ತು ಮಾಡ್ತಾಯಿರೋ ಸಾಂಬಾರಲ್ಲಿ ಎಲ್ಲ ಒಟ್ಟಿಗೆ ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ. ಖಾರಕ್ಕೆ ತಕ್ಕಷ್ಟು 1 ಸ್ಪೂನು ಖಾರದ ಪುಡಿ, ಧನಿಯಾ ಪೌಡ್ರ್ ತೊಗೊಂಡಿದ್ದೀನಿ. ಹಾಗೆ ಇದು ಒಗ್ಗರಣೆಗೆ ಇದು ಏನಂತಾರೆ, ಈರುಳ್ಳಿ, ಸಾಂಬಾರು ಸೊಪ್ಪು ಮತ್ತು ಇದು ಮೆಂತ್ಯ ಅಲ್ಲ, ಅದಕ್ಕೇನೋ ಹೇಳ್ತಾರಪ್ಪ, ಮರ್ತೋಯ್ತು ನನಗೆ ವಿಡಿಯೋ ಹೇಳಬೇಕಾದ್ರೆ. ಪಲಾವ್ಗೆಲ್ಲ ಹಾಕ್ತಾರೆ ನೋಡಿ, ಕಸ್ತೂರಿ ಮೆಂತ್ಯ, ಅದು ಅಷ್ಟು ಒಗ್ಗರಣೆಗೆ ತೊಗೊಂಡಿದ್ದೀನಿ. ಮತ್ತು ಅರಿಶಿನ ಪುಡಿ ತೊಗೊಂಡಿದ್ದೀನಿ. ಚಿಕನ್ ಒಗ್ಗರಣೆಗೆ ಹಾಕ್ತೀವಲ್ಲ, ಅಡುಗೆ ಅರಿಶಿನ ಪುಡಿ ಹಾಕೋಣ ಅಂತ. ನೆಕ್ಸ್ಟ್ ಇವಾಗ ನಾನು ಇಲ್ಲಿ ತೋರಿಸಿದ್ನಲ್ಲ ಮಸಾಲೆ ಎಲ್ಲ, ಇದನ್ನೆಲ್ಲ ಮಿಕ್ಸಿಗೆ ಹಾಕೋತಾ ಇದ್ದೀನಿ. ಸ್ಮೂತಾಗಿ ರುಬ್ಬಿಸ್ಕೊಬಿಡೋಣ. ಕಡಲೆ ಹಾಕ್ಕೋತಾ ಇದ್ದೀನಿ. ಫಸ್ಟಿಗೆ ನಾನು ಒಟ್ಟಿಗೆ ಒಗ್ಗರಣೆ ಸಪ್ರೇಟು ಫಸ್ಟಿಗೆ ಹೇಳ್ದೆ ಅಲ್ವಾ, ಒಂದೊಂದು ಸರಿ ನಾನು ಒಗ್ಗರಣೆಗೆ ಸಪ್ರೇಟು, ಖಾರ ಸಪ್ರೇಟು ಆ ಥರ ರುಬ್ಬಿಸ್ಕೊಂಡು ಸಾಂಬಾರು ಮಾಡ್ತೀನಿ. ಒಂದೊಂದು ಸರಿ ಈ ಥರ ಒಟ್ಟಿಗೆನೇ ಎಲ್ಲ ಫುಲ್ ಒಗ್ಗರಣೆದು ಖಾರದ್ದೆಲ್ಲ ಒಟ್ಟಿಗೆ ಹಾಕ್ಬಿಟ್ಟು ರುಬ್ಬಿಟ್ಟು ಈ ಥರನೂ ಸಾಂಬಾರು ಮಾಡ್ತೀನಿ. ನಾನು ಒಂದೊಂದು ಸರಿ ಒಂದೊಂದು ಥರ ಮಾಡ್ತೀನಿ, ಒಂದೇ ಥರ ಮಾಡಲ್ಲ ಯಾವಾಗಲೂ. ಸಾಂಬಾರು ಯಾವ ಸಾಂಬಾರಾದರೂ ಅಷ್ಟೇ. ಇವಾಗ ನಾನು ಖಾರಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ತೋರಿಸಿದ್ನಲ್ಲ ಆವಾಗಲೇ, ಇವೆಲ್ಲನ ಹಾಕಿ ಸ್ಮೂತಾಗಿ ರುಬ್ಬಿಸ್ಕೊಬಿಡೋಣ ಅಂತ. ನಾನು ಎಕ್ಸ್ಟ್ರಾ ಯಾವಾಗ ಏನೂ ಒಂದೊಂದು ಸರಿ ಗರಂ ಮಸಾಲ, ಚಿಕನ್ ಮಸಾಲ ಎಲ್ಲ ಹಾಕ್ಕೋತೀನಿ, ಒಗ್ಗರಣೆಗೆ ಹಾಕ್ತೀನಲ್ಲ ಚಿಕನ್ ಆ ಟೈಮಲ್ಲಿ. ಆದರೆ ಇವತ್ತು ನಾನು ಗರಂ ಮಸಾಲ, ಚಿಕನ್ ಮಸಾಲೆ ಏನೂ ಹಾಕ್ದೆ, ಬರೀ ಮನೆಯಲ್ಲಿ ಇರೋವಂಥ ಸಾಮಾನುಗಳು ಹಾಕಿ ಮಿಕ್ಸಿ ಮಾಡಿಕೊಂಡು ಖಾರ ರುಬ್ಬಿಸ್ಕೊಬಿಟ್ಟು ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು. ಯಾಕೋ ಮಕ್ಕಳಿಗೆ ನಮಗೆಲ್ಲ ಓವರ್ ಹೀಟ್ ಆಗಿತ್ತು, ಇವಿ ಮಸಾಲೆ ಬೇಡ ಅಂತ ಹೇಳ್ಬಿಟ್ಟು ಮನೇಲಿರೋ ಅಂಥ ಸಾಮಾನುಗಳು ಹಾಕಿ ರುಬ್ಬಿಟ್ಟು ಸಾಂಬಾರು ಮಾಡೋಣ ಅಂದ್ಬಿಟ್ಟು ಹಾಕೋತಾ ಇದ್ದೀನಿ. ಅರ್ಧ ಕೆ ಜಿಗೆ ಇಷ್ಟಿಷ್ಟು ಅಳತೆ ಗೊತ್ತಾಗಲ್ಲ. ಕಣ್ಣು ಅಳತೆಗೆ ಅರ್ಧ ಕೆ ಜಿ ಚಿಕನ್ ಇದೆ ಅಂದರೆ ಕಣ್ಣು ಅಳತೆಗೆ ಇಷ್ಟಿಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ಸಾಂಬಾರು ಅಂದ್ಬಿಟ್ಟು ನಾನು ಯಾವಾಗಲೂ ಕಣ್ಣು ಅಳತೆನೇ ಹಾಕ್ಕೊಳ್ಳೋದು. ಹಾಗಾಗಿ ಇಷ್ಟು ಕೆ ಜಿಗೆ ಇಷ್ಟೇ ಹಾಕ್ಕೋಬೇಕು ಅಂತ ನನಗೆ ಗೊತ್ತಿಲ್ಲ. ನಾನು ಚಿಕನ್ ನೋಡಿದ್ರೆ ಇದು ಅರ್ಧ ಕೆ ಜಿ, 1 ಕೆ ಜಿ, ಇದಕ್ಕೆ ಇಷ್ಟು ಮಸಾಲೆ ಹಾಕ್ಕೊಂಡ್ರೆ ಸಾಕು ಅಂದ್ಬಿಟ್ಟು ಹಾಕ್ಕೋತೀನಿ. ನೆಕ್ಸ್ಟು ಸ್ವಲ್ಪ ಕಾಯಿ ಹಾಕೋತಾ ಇದ್ದೀನಿ. ಇಲ್ಲಿಗೆ ತುರ್ಕೊಂಡಿಲ್ಲ, ಹಿಂಗೆ ಲೇಸ್ ಥರ ಪೀಸ್ ಮಾಡ್ಕೊಬಿಟ್ಟು ಸ್ವಲ್ಪ ಕಡಲೆ ಹಾಕಿದ್ದೀನಲ್ಲ, ಅದು ಸ್ವಲ್ಪ ಗಟ್ಟಿ ಬರುತ್ತೆ ಸಾಂಬಾರು. ಕಾಯಿ ಹಾಕ್ತಾಯಿದ್ದೀನಿ. ಚಿಕನ್ ಸಾಂಬಾರು ನಾನ್ ವೆಜ್ಗೆಲ್ಲ ತೆಂಗಿನಕಾಯಿ ಹಾಕಲೇಬೇಕಲ್ವ, ಚೆನ್ನಾಗಿರುತ್ತೆ ಟೇಸ್ಟು. ಸ್ವಲ್ಪ ತೆಂಗಿನಕಾಯಿ, ಅರ್ಧ ಕೆ ಜಿ ಚಿಕನ್ ಅಲ್ವಾ, ಸೊ ಹಂಗಾಗಿ ಜಾಸ್ತಿ ಏನು ಕಾಯಿ ಬೇಡ ಅಂತ ಹೇಳ್ಬಿಟ್ಟು 1 ಟೈಮ್ ಸಾಂಬಾರಾದರೆ ಸಾಕು ನಮಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಾಯಿ ಹಾಕೋತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ, ಸಣ್ಣದಾಗಿ ಇಟ್ಕೊಂಡು. ನೆಕ್ಸ್ಟ್ ಇಲ್ಲಿ ಸ್ಟವ್ ಕಚ್ಚಿ ನಾನು ಬಿಸಿಗಿಟ್ಟಿದ್ದೀನಿ. ಓಪನ್ ಪಾತ್ರೆಯಲ್ಲೂ ಮಾಡ್ಕೋಬೋದು. ಇದು ಎಂಥದ್ದು ಫಾರಮ್ ಕೋಳಿ ಅಂತಾರಲ್ಲ ಅದು. ನಾನು ಅವಾಗೆಲ್ಲ ಏನು ಮಾಡ್ತಿದ್ದೆ ಅಂದರೆ, ಫಾರಮ್ ಕೋಳಿ, ಬೈರಲ್ ಕೋಳಿ ಎಂಥದ್ದು, ಫಾರಮ್ ಕೋಳಿ ಮತ್ತು ಎಂಥದ್ದು ಬೈಲರ್ ಕೋಳಿ ಅಂತಾರಲ್ಲ, ಅದಕ್ಕೆ ನನಗೆ ಅನ್ನಕ್ಕೆ ಬರದೆ. ಗಟ್ಟಿ ಕೋಳಿಗೆ ಬೈಲರ್ ಕೋಳಿಗೆ ನಾವು ಗಟ್ಟಿ ಕೋಳಿ ಅಂತಾರೆ, ಬೈಲರ್ ಕೋಳಿನ ಗಟ್ಟಿ ಮೊಟ್ಟೆ ಇಕ್ಕೋತಲ್ಲ ಅದು ಅಲ್ವಾ. ನೆಕ್ಸ್ಟು ಇದು ಮೆತ್ತಿಗಿರುತ್ತಲ್ಲ ಫಾರಮ್, ಅದಕ್ಕೆ ನಾನು ಪಿತಿ ಕೋಳಿ ಅಂತಿದ್ದೆ. ನಮ್ಮ ಮನೆಯವ್ರು ಹೇಳ್ತಾರೆ, ಆವಾಗಿನ ನಗೋರು ಸ್ಟಾರ್ಟಿಂಗ್ ಇದೆ ಅಂತ ಪಿತಿ ಕೋಳಿನೇ ಅಂತ. ನನಗೆ ಫಾರಮ್ಮು ಬೈಲರ್ ಅಂದರೆ ಗೊತ್ತಾಗ್ತಾ ಇರಲಿಲ್ಲ. ಸೊ ಹಂಗಾಗಿ ಇದು ಫಾರಮ್ ಕೋಳಿ ಅಲ್ವಾ, ಸೊ ಹಂಗಾಗಿ ಓಪನ್ ಪಾತ್ರೆಯಲ್ಲಿ ಬೇಯಿಸಿದ್ರೆ ಬೇಗ ಸಾಂಬಾರಾಗುತ್ತೆ, ಬೆಂದ್ಕೊಬಿಡುತ್ತೆ ಚಿಕನ್ನು. ಇಲ್ಲಿ ನಾನು ಕುಕ್ಕರ್ ಇಟ್ಟಿದ್ದೀನಿ, ಒಂದೇ ಒಂದು ವಿಷಲ್ ಹಾಕ್ಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಕುಕ್ಕರ್ ಕಾದಾದಮೇಲೆ ಎಣ್ಣೆ ಹಾಕಿ ನೆಕ್ಸ್ಟು ಈರುಳ್ಳಿ ಹಾಕಿ ಫ್ರೈ ಮಾಡಿಕೊಂಡು ಕಸ್ತೂರಿ ಮೆಂತ್ಯ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಸೋಂಪು ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ಸಾಂಬಾರು ಟೇಸ್ಟು. ಸೋಂಪು ಇರಲಿಲ್ಲ, ಸೊ ಹಂಗಾಗಿ ಕಸ್ತೂರಿ ಮೆಂತ್ಯ, ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಈರುಳ್ಳಿ ಹಸಿ ಸ್ಮೆಲ್ಲು ಚೆನ್ನಾಗಿ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆದಮೇಲೆ ನೆಕ್ಸ್ಟು ಚಿಕನ್ ಹಾಕ್ಕೊಳ್ಳೋಣ. ಚಿಕನ್ ನೀಟಾಗಿ ಒಂದು 2-3 ಸರಿ ತೊಳೆದಿಟ್ಕೊಂಡಿದ್ದೆ. ಈ ಚಿಕನ್ ಹಾಕ್ಕೋತಾ ಇದ್ದೀನಿ ನೋಡಿ. ಇವಾಗ ಇದನ್ನು ಅಷ್ಟೇ, ಚಿಕನ್ನು ಚೆನ್ನಾಗಿ ಹಸಿ ಸ್ಮೆಲ್ಲು ಅನ್ನೋದಕ್ಕಿಂತ ಅದು ನೀರು ಬಿಡುತ್ತಲ್ಲ ಚಿಕನ್ನಿಂದ, ಆ ನೀರೆಲ್ಲ ಸೀದು ಹೋಗೋವರೆಗೂ ಚೆನ್ನಾಗಿ ಅದನ್ನು ಹಾಗೆ ಸ್ಟವ್ನಲ್ಲಿ ಖಾರ ಹುಯ್ದೆ ಚೆನ್ನಾಗಿ ಇದು ಮಾಡ್ಕೋಬೇಕಾದ್ರೆ ಕೈ ಆಡಿಸ್ಕೊಂಡು ನೀರೆಲ್ಲ ಸೀದೋಗಬೇಕು. ಚಿಕನಲ್ಲಿ ನೀರು ಬಿಟ್ಕೊಳ್ಳುತ್ತಲ್ಲ, ತೊಳೆದಿರ್ತೀವಿ ಮತ್ತು ಒಂಥರ
ನೀನು ಮಾಮೂಲಿ ಚಿಕನಲ್ಲಿ ನೀರು ಬಿಟ್ಕೊಳ್ಳುತ್ತೆ ಹಾಕಿದ ತಕ್ಷಣ ಹಂಗೆ ಕೈ ಆಡಿಸ್ತಾ ನೀರು ಬಿಟ್ಕೋತಾ ಇರುತ್ತೆ. ಸೊ ಹಂಗಾಗಿ ನೀರೆಲ್ಲ ಅದು ಕಡಿಮೆ ಫುಲ್ಲು ನೀರು ಕಡಿಮೆ ಆಗಿಬಿಡ್ಬೇಕು, ಆವಾಗ ಖಾರ ಹಾಕ್ಕೋಬೇಕು. ನೀಟಾಗಿ ಎಲ್ಲ ಸೀಸ್ಕೊತಾ ಇದ್ದೀನಿ ಚಿಕನ್. ನೋಡಿ ನೀರೆಲ್ಲ ಬಿಟ್ಕೊಂಡಿದೆ ಚಿಕನ್ದು. ಇವಾಗ ಸ್ವಲ್ಪ ಅಡುಗೆ ಅರಿಶಿನ ಪುಡಿ ಹಾಕ್ಕೊಬಿಡ್ತೀನಿ. ಅಡುಗೆ ಅರಿಶಿನ ಪುಡಿ ಹಾಕ್ಕೊಂಡ್ರೆ ಎಲ್ರಿಗೂ ಒಳ್ಳೆಯದು. ಅಡುಗೆ ಅರಿಶಿನ ತಿಂದರೆ ಮನೆ ಸುಮ್ಮನೀರು ಮಾತಾಡಬಾರ್ದು. ನೀರು ಯಾರು ನೋಡ್ತಿರೋರು ಡಿಸ್ಟರ್ಬ್ ಆದರೆ ಮಕ್ಕಳು ವಯಸ್ಸಿರುತ್ತೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಇಲ್ಲ ಅರಿಶಿನ ಪುಡಿ ಹಾಕ್ಕೊಂಡು ಸ್ವಲ್ಪ ಕೈ ಆಡಿಸ್ಕೊತಾ ಇದ್ದೀನಿ. ಅದು ಚೆನ್ನಾಗಿ ಅದರ ಇದು ಚಿಕನ್ ಎಲ್ಲ ಸ್ಮೆಲ್ ಹೊರಡುತ್ತೆ ನೋಡ್ರಿ. ಮಟನ್ ಆಗಲಿ ಚಿಕನ್ ಆಗಲಿ ಸ್ವಲ್ಪ ಆದಷ್ಟು ಅರಿಶಿನ, ನಾನ್ ವೆಜ್ಗಳಿಗೆಲ್ಲ ಅರಿಶಿನ ಹಾಕ್ಕೊಂಡಷ್ಟು ಹೆಲ್ತಿ ಕೂಡ ಒಳ್ಳೆಯದು, ಮತ್ತು ಅದು ಸ್ಮೆಲ್ ಹೊಡೆಯಲ್ಲ ಜಾಸ್ತಿ, ಚೆನ್ನಾಗಿರುತ್ತೆ. ಚೆನ್ನಾಗಿ ಚಿಕನ್ ಹಾಕ್ಕೊಂಡು ಇನ್ನೂ ಒಂದು ಸ್ವಲ್ಪ ನೀರೆಲ್ಲ ಸಿಯೋವರೆಗೂ ನಾನು ಹಾಗೆ ಇದು ಮಾಡ್ತೀನಿ. ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಬಿಡ್ತೀನಿ. ಕಲ್ಲುಪ್ಪು ಹಾಕ್ಕೊಂಡು ಸ್ವಲ್ಪ ನೀರೆಲ್ಲ ಸಿಯೋವರೆಗೂ ಸ್ವಲ್ಪ ಹಂಗೆ ಫ್ರೈ ಹುರ್ಕೋತಾ ಇರ್ತೀನಿ. ಖಾರ ಹಾಕಲ್ಲ, ಚೆನ್ನಾಗಿ ನೀರೆಲ್ಲ ಸೀದೋಗಬೇಕು. ನೀರೆಲ್ಲ ಸೀದು ಹೋದ್ಮೇಲೆ ನಾನು ಖಾರ ಹಾಕೋತೀನಿ. ಅಲ್ಲಿವರೆಗೂ ಹಿಂಗೆ ಫ್ರೈ ಮಾಡ್ತೀನಿ. ನೀರು ಇದ್ದಾಗಲೇ ಖಾರ ಹಾಕ್ಬಿಟ್ರೆ ಒಂಥರ ಸಾಂಬಾರು ಟೇಸ್ಟ್ ಇರಲ್ಲ, ಒಂಥರ ಅನ್ನಿಸ್ತಾ ಇರುತ್ತೆ. ನೀರೆಲ್ಲ ಸೀದೋದ್ಮೇಲೆ ಖಾರ ಹಾಕಿದ್ರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹೇಳ್ಕೊಳ್ಳುತ್ತೆ ಚಿಕನ್ ಕೂಡ. ನಾನು ಸ್ವಲ್ಪ ಉಪ್ಪು ಫಸ್ಟಿಗೆ ಹಾಕೋತಾ ಇದ್ದೀನಿ, ಇನ್ನೂ ಖಾರ ಹಾಕೊಳ್ಳೋಕೆ ಮುಂಚೆನೇ, ಏಕೆಂದರೆ ಚಿಕನ್ಗೆಲ್ಲ ಹಿಡಿಯುತ್ತೆ ಉಪ್ಪು ಅಂದ್ಬಿಟ್ಟು ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಇವಾಗ ನಾನು ಸ್ವಲ್ಪ ಗ್ಯಾಪ್ ಕೊಟ್ಟು ವಿಡಿಯೋ ಮಾಡ್ಕೋತಾ ಇದ್ದೀನಿ. ಕೆಲವರು ನೋಡೋರು ಅನ್ಕೋಬೋದು ಹಿಂದಿಂದೇ ಎಲ್ಲ ಆಗ್ತಿದ್ದಾಳೆ ಹಿಂಗೆ ಹೇಳ್ತಾ ಇದ್ದಾಳೆ ಅಂತ. ನಾನು ಕಂಟಿನ್ಯೂಸ್ ಹಿಂಗೆ ಹಿಡ್ಕೊಂಡು ರೆಕಾರ್ಡ್ ಮಾಡ್ತಾಯಿದ್ರಿ ಹೆವಿ ಲೆಂತಿ ಆಗುತ್ತೆ. ಸೊ ಹಂಗಾಗಿ ಆಫ್ ಮಾಡಿ ಇಡ್ತೀನಿ. ಮತ್ತು ಅದು ಚೆನ್ನಾಗಿ ಫ್ರೈ ಆದಮೇಲೆ ಮತ್ತೆ ತೊಗೊಂಡ್ರು ಫೋನ್ ರೆಕಾರ್ಡ್ ಮಾಡ್ಕೋತೀನಿ, ಮತ್ತು ಕಂಟಿನ್ಯೂ ಮಾಡ್ತೀನಿ. ಆ ಥರ ಮಾಡ್ತಾಯಿದ್ದೀನಿ. ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡಿ, ಸ್ಕಿಪ್ ಮಾಡಬೇಡಿ, ಫುಲ್ ವೀಡಿಯೋ ನೋಡಿ. ಹೊಸ್ದಾಗಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋ ನೋಡ್ತಾಯಿದ್ದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ, ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಇವಾಗ ನೋಡ್ತಾ ಇದ್ದೀನಿ ಇದು ಸಾಂಬಾರು ಎಷ್ಟು ಬೇಕು, ಗಟ್ಟಿದೆಯಾ ತೆಳ್ಳಗಿದೆಯಾ, ಎಷ್ಟು ನೀರು ಹಾಕ್ಕೊಳ್ಳೋದು ಅಂತ. ನಮಗೆ ಸಾಂಬಾರು ಎಷ್ಟು ಬೇಕು ನಮ್ಮ ಕಣ್ಣಳತೆ ಗೊತ್ತಾಗುತ್ತಲ್ಲ, ಎಷ್ಟು ಟೈಮಿಗೆ ಮಾಡ್ಕೋತಾ ಇದ್ದೀವಿ ಅಂತ. ನಾನು ಅಷ್ಟು ಟೈಮ್ಗೆ ನೋಡ್ಕೊಂಡು ನನಗೆ ಸಾಂಬಾರು ಎಷ್ಟು ಬೇಕು ಅಷ್ಟನ್ನು ನೀರು ಹಾಕೋತಾ ಇದ್ದೀನಿ. ಈ ಟೈಮಲ್ಲಿ ಸ್ವಲ್ಪ ಚಿಕನ್ ಮಸಾಲ, ಗರಂ ಮಸಾಲ ಹಾಕ್ಕೋಬೋದು ಬೇಕು ಅನ್ನೋರು. ನಾನು ಒಂದೊಂದು ಟೈಮು ಹಾಕೋತೀನಿ, ಏನು ಹಾಕದೆ ಸಾಂಬಾರು ಮಾಡೋದೇ ಇಲ್ಲ ಅನ್ನೋಂಗಿಲ್ಲ. ಗರಂ ಮಸಾಲೆ, ಚಿಕನ್ ಮಸಾಲ ಒಂದೊಂದು ಸರಿ ಹಾಕೋತೀನಿ. ಇವತ್ತು ಹಾಕ್ತಾಯಿಲ್ಲ, ಯಾಕೋ ಒಂದು ಸ್ವಲ್ಪ ನ್ಯಾಲ್ಗೆಲ್ಲ ಇದಾಗ್ಬಿಟ್ಟಿತ್ತು, ಓವರ್ ಮಸಾಲೆ ಹೀಟೆಲ್ಲ ಹಾಕಿಬಿಟ್ಟು. ಸೊ ಹಂಗಾಗಿ ಹೆವಿ ಮಸಾಲೆ ಬೇಡ ಅಂತೇಳಿ ಮನೇಲಿರೋ ಸಾಮಾನುಗಳೇ ಹಾಕಿ ಸಾಂಬಾರು ಮಾಡ್ಕೊತಾ ಇದ್ದೀನಿ. ಹಂಗಾಗಿ ಗರಂ ಮಸಾಲ, ಚಿಕನ್ ಮಸಾಲೆ ಏನೂ ಬಳಸ್ತಾ ಇಲ್ಲ ನಾನು ಈ ಟೈಮೆಲ್ಲ. ಇವಾಗ ಸ್ವಲ್ಪ ಬಿಸಿಲು ಹೆವಿ ಇರೋದ್ರಿಂದ ಮಜ್ಜಿಗೆ ಮೊಸರಲ್ಲೆಲ್ಲ ಊಟ ಮಾಡಿದ್ರೆ ಒಳ್ಳೆಯದು. ಮಜ್ಜಿಗೆ ಮೊಸರು ತೊಗೊಂಡಷ್ಟು ಬಾಡಿಗೂ ಒಳ್ಳೆಯದಲ್ವ. ನಾವಂತೂ ಬರೀ ಯಾವಾಗಲೂ ಮಸಾಲೆ ಐಟಮ್ಗಳೇ ತಿಂದು ಸ್ವಲ್ಪ ಓವರ್ ಹೀಟ್ ಆಗಿಬಿಟ್ಟಿದ್ದೆ. ಹಾಗಾಗಿ ಈ ನಡುವೆ ಮಸಾಲೆ ಐಟಮ್ಗಳು ಸ್ವಲ್ಪ ಕಡಿಮೆ ಮಾಡೋಣ ಅಂತ ಗರಂ ಮಸಾಲೆ, ಚಿಕನ್ ಮಸಾಲ ಹಾಕ್ಕೊಂಡಿಲ್ಲ, ಇಷ್ಟನ್ನೇ ಹಾಕ್ಕೊಂಡು ಸಾಂಬಾರು ಮಾಡ್ತಾಯಿದ್ದೀನಿ. ಬೇಕಾದವರು ಹಾಕ್ಕೋಬೋದು ನೀವು. ಚಿಕನ್ ಮಸಾಲ, ಗರಂ ಮಸಾಲ ಹಾಕ್ಕೊಂಡ್ರೆ ಇನ್ನೂ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ, ರುಚಿ ಇರುತ್ತೆ, ಚೆನ್ನಾಗಿರುತ್ತೆ. ಫ್ಲೇವರು, ರುಚಿ ಎಲ್ಲ ಸಾಂಬಾರು ಇನ್ನೂ ಚೆನ್ನಾಗಿರುತ್ತೆ ಅದು ಕೂಡ ಹಾಕ್ಕೊಂಡ್ರೆ. ಈ ಕಡೆಗೆ ಒಂದು ಸೈಡ್ ನೋಡ್ತಾ ಇದ್ರಿ ಮುದ್ದೆಗೆ ಇಟ್ಟಿದ್ದೀನಿ. ಚಿಕ್ಕ ಪಾತ್ರೆಯಲ್ಲಿ ನಾವಿಬ್ಬರೇ ಅಲ್ವಾ ಮುದ್ದೆ ತಿನ್ನೋದು. ನೆಕ್ಸ್ಟ್ ಇಲ್ಲಿ ಒಂದೇ ಒಂದು ವಿಷಲ್ ಹಾಕ್ಸ್ಕೊಂಡಿದ್ದೀನಿ ನಾನು ಚಿಕನ್ ಸಾಂಬಾರಿಗೆ, ಸಾಕು. ಇಲ್ಲಾಂದರೆ ಒಂದು 2-3 ಹಾಕ್ಸ್ಕೊಬಿಟ್ರೆ ಬೆಂದೋಗ್ಬಿಡುತ್ತೆ ಫುಲ್ ಎಲ್ಲ ಚಿಕನ್. ಹಾಗಾಗಿ ಆಲ್ರೆಡಿ ಸ್ವಲ್ಪ ಬೇಯಿಸಿದ್ನಲ್ಲ ಒಗ್ಗರಣೆಯಲ್ಲಿ, ಒಂದೇ ಒಂದು ವಿಷಲ್ ಹೊಡಿಸ್ಕೊಂಡ್ಬಿಟ್ಟು ಇವಾಗ ಆಫ್ ಮಾಡ್ಕೊಂಡು ಒಂದೆರಡು ನಿಮಿಷ ಕುದಿಸೋಣ, ಸ್ವಲ್ಪ ಸಾಂಬಾರು ಸೊಪ್ಪೆಲ್ಲ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಹಾಗೆ ಕುದಿಸ್ತಾ ಇದ್ದೀನಿ. ಮುದ್ದೆಗೂ ಇಟ್ಕೊಂಡಿದ್ದೀನಿ ಈ ಕಡೆಗೆ. ಒಂದೆರಡು ಮುದ್ದೆ ಆದರೆ ಸಾಕು. ಚಿಕನ್ ಸಾಂಬಾರಿಗೆಲ್ಲ ಸೂಪರ್ ಕಾಂಬಿನೇಷನ್ ಮುದ್ದೆ ಅಲ್ವಾ, ಚೆನ್ನಾಗಿರುತ್ತೆ ಅಂತೇಳಿ ಯಾವಾಗಲೂ ರೈಸ್ ತಿನ್ನೋದು ಅಂತ ರಾತ್ರಿ ಊಟಕ್ಕೆ ಚಿಕನ್ಗೆ ಮುದ್ದೆ ಚೆನ್ನಾಗಿರುತ್ತೆ ಅಂತ ಮುದ್ದೆಗೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಇವಾಗ ಮೇಲೆ ಸಾಂಬಾರು ಸೊಪ್ಪು ಇಟ್ಕೊಂಡಿದ್ನಲ್ಲ ಆವಾಗಲೇ ಒಗ್ಗರಣೆ ತಟ್ಟೆಯಲ್ಲಿ ಈ ಸಾಂಬಾರು ಸೊಪ್ಪು ಹಾಗೆ ಉದುರಿಸ್ತಾ ಇದ್ದೀನಿ. ಫೈನಲಾಗಿ ಸಾಂಬಾರು ರೆಡಿ ಆಯಿತು. ಇಷ್ಟೇ, ಏನು ಮಸಾಲೆ ಹಾಕ್ತೆ ಮನೆಯಲ್ಲಿರೋ ಸಾಮಾನ್ಯ ಹಾಕಿ ಚಿಕನ್ ಸಾಂಬಾರು ರೆಡಿ ಮಾಡಿಕೊಂಡ್ರೆ ಸಾಕು, ಚೆನ್ನಾಗಿರುತ್ತೆ. ಎಷ್ಟೊತ್ತು ಯಾರೆಲ್ಲ ನನ್ನ ವಿಡಿಯೋ ನೋಡಿದ್ರಿ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟು ಇನ್ನೂ ಒಳ್ಳೊಳ್ಳೆ ವಿಡಿಯೋದಲ್ಲಿ ಸಿಗುವ. ಈ ನಡುವೆ ನನಗೆ ಕಂಟಿನ್ಯೂಸ್ ಆಗಿ ಹಿಂದಿಂದೇನೆ ವಿಡಿಯೋ ಹಾಕೋಕ್ಕಾಗ್ತಾಯಿಲ್ಲ. ಫೋನ್ ಸ್ಟ್ಯಾಂಡು ತೊಗೋಬೇಕು, ಟ್ರೈಪಾಡ್ ತೊಗೋಬೇಕು, ಅಲ್ಲಿವರೆಗೂ ಹೀಗೆ ನಾನೇ ಹಿಡ್ಕೊಂಡು ವಿಡಿಯೋ ಮಾಡ್ಕೋಬೇಕು. ಫೈನಲಾಗಿ ಸಾಂಬಾರು ರೆಡಿ ಆಯಿತು. ನೋಡಿ ಚೆನ್ನಾಗಿ ಚಿಕನ್ ಎಲ್ಲ ಬೆಂದಿದೆ, ಉಪ್ಪು ಎಲ್ಲ ಕರೆಕ್ಟಾಗಿ ಹದವಾಗಿದೆ. ತಿಂದು ನೋಡಿದೆ, ನನಗೆ ಸಾಂಬಾರು ಕುದಿಬೇಕಾದ್ರೇ
ಬಾಯಲ್ಲಿ ನೀರು ಬರ್ತಾಯಿತ್ತು. ಒಂದು ಪೀಸ್ ತಿಂದ್ಬಿಟ್ಟೆ ಆಗಲೇ. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿದೆ, ಹದವಾಗಿದೆ. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಇಷ್ಟೊತ್ತು ಈ ವಿಡಿಯೋನ ನೋಡಿದ್ರಿ. ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು. ನೆಕ್ಸ್ಟ್ ಒಳ್ಳೆ ವಿಡಿಯೋದಲ್ಲಿ ಸಿಗುವ, ರೆಸಿಪಿ ಆಗಲಿ ಡೈಲಿ ಲಾಗ್ ಆಗಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಟಾಟಾ ಬಾಯ್. ಫುಲ್ ವಿಡಿಯೋನ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನ್ನ ಮಗ ಟಾಟಾ ಬಾಬಾ ಹೇಳ್ತಿದ್ದಾನೆ, ನಾನು ಹೇಳ್ತಾ ಇದ್ದರೆ ಅವನು ಹೇಳ್ತಾನೆ. ಹೇಳು ನೀನು ಪುಟಣಿ. ಎಲ್ಲರಿಗೂ ಥ್ಯಾಂಕ್ ಯು ಅನ್ನು. ಎಲ್ಲ ಥ್ಯಾಂಕ್ ಯು, ಬಾಯ್. ನೀನು ಹೇಳಮ್ಮ.